ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ಟೇಸ್ಟ್ ಆ್ಯಂಡ್ ಟೇಲ್ಸ್. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಇವತ್ತಿನ ರೆಸಿಪಿ ಹಾಗಲಕಾಯಿ ಫ್ರೈ. ಹಾಗಲಕಾಯಿ ಕಹಿದೆ ಅಂತ ಯಾರು ತಿಂದೇ ಇರೋರು ಕೂಡ ಈ ರೆಸಿಪಿನ ಟ್ರೈ ಮಾಡಿದ್ಮೇಲೆ ಹಾಗಲಕಾಯಿನ ಇಷ್ಟಪಡ್ತೀರಾ. ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ನೀವು ಖಂಡಿತ ಟ್ರೈ ಮಾಡಿ. ಹೇಗೆ ಬಂತು ನನಗೆ ಕಮೆಂಟ್ ಮಾಡಿ. ಇದನ್ನ ಮಾಡಲಿಕ್ಕೆ ನಾನಿಲ್ಲಿ 1 kg ಹಾಗಲಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಸಿಪ್ಪೆಲ್ಲ ತೆಗೆದಿಟ್ಕೊಳ್ಳಿ. ನೀಟಾಗಿ ಸಿಪ್ಪೆಲ್ಲ ತೆಗೆದಿಟ್ಕೊಂಡು ಇದನ್ನ ಕಟ್ ಮಾಡಿಬಿಟ್ಟು ಒಳಗಿರೋ ಬೀಜನೆಲ್ಲ ತೆಗೆದಿಟ್ಕೊಳ್ಬೇಕು. ಬೀಜ ಏನು ಇರಬಾರ್ದು, ನೀಟಾಗಿ ತೆಗೆದಿಟ್ಕೊಳ್ಳಿ. ನೋಡ್ಕೊಂಡು ನೋಡಿ, ಈ ತರ ಬೀಜ ಎಲ್ಲ ತೆಗೆದಿಟ್ಕೊಂಡ್ಮೇಲೆ ನಿಮ್ಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಕಟ್ ಮಾಡ್ಕೊಳ್ಬೇಕು. ನೀವು ತೆಳ್ಳಗೆ ಉದ್ದಕ್ಕೆ ಬೇಕಾದ್ರೂ ಕಟ್ ಮಾಡ್ಕೊಳ್ಬಹುದು, ಇಲ್ಲಾಂದ್ರೆ ಈ ತರ ಸ್ಕ್ವೇರ್ ಶೇಪ್ ಅಲ್ಲಿ ಕೂಡ ಕಟ್ ಮಾಡ್ಕೊಳ್ಬಹುದು. ಇದನ್ನ ನಾವಿವಾಗ ಫ್ರೈ ಮಾಡ್ಕೊಳ್ಬೇಕು. 1 kg ಹಾಗಲಕಾಯಿ ಮಾಡಿದ್ಮೇಲೆ 1 ಬೌಲ್ ಅಷ್ಟೇ ಆಗೋದು. ನೋಡಿ ಎಷ್ಟು ಈಗ ಕಮ್ಮಿ ಆಗಿದೆ ಅಂತ. ಈ ತರ ಎಲ್ಲ ಕಟ್ ಮಾಡ್ಕೊಂಡ್ಮೇಲೆ ಒಂದು ಪಾತ್ರೆಗೆ 1/4 ಕಪ್ಪಿನಷ್ಟು ಎಣ್ಣೆ ಹಾಕಿ. ಎಣ್ಣೆ ಜಾಸ್ತಿ ಬೇಕಾಗುತ್ತೆ, ಯಾಕಂದ್ರೆ ನಾವು ಹಾಗಲಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ನೀವು ನಾರ್ಮಲ್ ಅಡುಗೆ ಏನು ಯೂಸ್ ಮಾಡ್ತೀರಾ ಅದನ್ನು ಕೂಡ ಹಾಕ್ಬೋದು, ಇಲ್ಲಾಂದ್ರೆ ಕೋಕೋನಟ್ ಆಯಿಲ್ ಕೂಡ ಬಳಸಬಹುದು. ನೋಡಿ, ಈ ತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮೀಡಿಯಂ ಉರಿಯಲ್ಲಿ 20 ರಿಂದ 25 ನಿಮಿಷನಾದ್ರೂ ಫ್ರೈ ಮಾಡ್ಕೊಳ್ಬೇಕು. ಇದ್ರ ಕಂಪ್ಲೀಟ್ ಕಲರ್ ಗೋಲ್ಡನ್ ಕಲರ್ ಆಗಬೇಕು. ನೋಡಿ, ಇವಾಗ ನಾನು ತೋರಿಸ್ತಿದ್ದೀನಲ್ಲ, ಇಷ್ಟು ಫ್ರೈ ಆಗಬೇಕು. ಇದನ್ನ ನಾವು ಪ್ರೆಸ್ ಮಾಡಿ ನೋಡಿದಾಗ ಅದು ಮೆತ್ತಗಿರಬೇಕು, ರೋಸ್ಟ್ ಆಗಬಾರ್ದು. ಇವಾಗ ಇದು ಕರೆಕ್ಟಾಗಿ ಫ್ರೈ ಆಗಿದೆ. ಇವಾಗ ನಾವು ಫ್ರೈ ಮಾಡ್ಕೊಂಡಿರೋ ಹಾಗಲಕಾಯಿನ ಒಂದು ಪಾತ್ರೆಗೆ ಹಾಕಿ ಎತ್ತಿಟ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ಅನ್ನ ಕಲಿಸ್ಕೊಂಡು ತಿಂತಾ ಇದ್ರೆ ಹಾಗಲಕಾಯಿದು ಕಹಿನೇ ಇರೋದಿಲ್ಲ. ಹಾಗಲಕಾಯಿ ಅಂತಾನು ಗೆಸ್ ಕೂಡ ಮಾಡೋಕ್ಕಾಗಲ್ಲ. ನೋಡಿ, ಈ ತರ ಒಂದು ಪಾತ್ರೆಗೆ ಹಾಕಿ ತೆಗೆದಿಟ್ಕೊಂಡ್ಮೇಲೆ ಇದಕ್ಕೆ ನಾವಿವಾಗ ಸ್ಪೈಸಸ್ ಹಾಕಬೇಕು. ಎಣ್ಣೆ ಹಾಗೆ ಇರಲಿ, ನಾವು ಇವಾಗ ಒಗ್ಗರಣೆ ಹಾಕಬೇಕು. ನೆಕ್ಸ್ಟ್ ಅದಕ್ಕೆ ಬೇಕಾಗುತ್ತೆ. ಇವಾಗ ತೆಗೆದಿಟ್ಕೊಂಡಿರುವಂತಹ ಹಾಗಲಕಾಯಿಗೆ ಒಂದು ಸ್ವಲ್ಪ ಅರಿಶಿನ ಪೌಡರ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, ಹಾಗೆ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಚಿಕನ್ ಮಸಾಲ ಹಾಕಿದ್ದೀನಿ. ನೀವು ಚಿಕನ್ ಮಸಾಲ ಹಾಕ್ಬೋದು, ಇಲ್ಲಾಂದ್ರೆ ಗರಂ ಮಸಾಲಾನು ಕೂಡ ಆ್ಯಡ್ ಮಾಡ್ಕೊಳ್ಬಹುದು. ಇದರಿಂದ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಇದನ್ನ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗಲಕಾಯಿಗೆ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು. ಅಲ್ಲಿ ತನಕ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನ ಒಗ್ಗರಣೆ ಮಾಡೋಣ. ನಾನು ಏನು ಹಾಗಲಕಾಯಿ ಫ್ರೈ ಮಾಡ್ಕೊಂಡಿದ್ದೀನಲ್ಲ ಅದೇ ಎಣ್ಣೆಗೆ, ಬಿಸಿಯಾದ ಎಣ್ಣೆಗೆ ಸಾಸಿವೆ ಹಾಕಿ ಸಿಡಿಸ್ಕೊಂಡು ಸ್ವಲ್ಪ ಜೀರಿಗೆ, ಹಿಂಗು, ಕರಿಬೇವನ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಹಿಂಗು ಬೇಕಿದ್ರೆ ಹಾಕಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಕರಿಬೇವನ್ನ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಆದ್ಮೇಲೆ ಒಂದು ಚಿಕ್ಕ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕಿ. ಈರುಳ್ಳಿ ಎಲ್ಲ ಮೆತ್ತಗಾಗಬೇಕು, ಅಲ್ಲಿ ತನಕ ಚೆನ್ನಾಗಿ ಬಾಡಿಸ್ಕೊಳ್ಳಿ. ನೋಡಿ, ಈ ತರ ಚೆನ್ನಾಗಿ ಈರುಳ್ಳಿ ಫ್ರೈ ಆದ್ಮೇಲೆ ನಾವು ಮಿಕ್ಸ್ ಮಾಡ್ಕೊಂಡಿರುವಂತಹ ಹಾಗಲಕಾಯಿನ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ರೆ ಸಾಕು. ನೀವು ಟೇಸ್ಟ್ ನೋಡ್ಕೊಳ್ಳಿ, ಬೇಕಿದ್ರೆ ಉಪ್ಪು ಖಾರ ಏನಾದ್ರು ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಇವಾಗ ಟೇಸ್ಟ್ ಮಾಡಿದಾಗ ಕಹಿ ಅನ್ಸಿದ್ರೆ ಸ್ವಲ್ಪ ಖಾರದ ಪುಡಿ ಹಾಕೊಳ್ಳಿ. ನಾನು ಅದಕ್ಕೆ ಅಚ್ಚ ಖಾರದ ಪುಡಿ ಯೂಸ್ ಮಾಡಿರೋದು. ಸ್ವಲ್ಪ ಸ್ಪೈಸಿ ಆಗಿರ್ಬೇಕು, ಆಗ ನಿಮಗೆ ಕಹಿ ಅಂಶ ಎಲ್ಲ ಹೋಗಿರುತ್ತೆ. ನೋಡಿ, ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಈ ತರ ಲಾಸ್ಟಿಗೆ ನೀವು ಸ್ವಲ್ಪ ಲೆಮನ್ ಸ್ಕ್ವೀಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ ಉಪ್ಪು ಕಮ್ಮಿ ಆದ ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ. ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂದರೆ ಅನ್ನಕ್ಕೆ ಕಲ್ಸ್ಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ನೋಡಿ, ಲಾಸ್ಟಿಗೆ ಸ್ವಲ್ಪ ಲೆಮನ್ ಸ್ಕ್ವೀಸ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಹಾಗಲಕಾಯಿ ಫ್ರೈ ರೆಡಿಯಾಗಿ ಹೋಗುತ್ತೆ. ತುಂಬ ಸಿಂಪಲ್ ಆಗಿ ಮಾಡುವಂಥ ರೆಸಿಪಿ, ಹಾಗೆ ಟೇಸ್ಟಿ ಕೂಡ ಆಗಿರುತ್ತೆ. ನೀವು ಖಂಡಿತ ನಿಮ್ಮ ಮನೇಲಿ ಟ್ರೈ ಮಾಡಿ. ಹೇಗೆ ಬಂತು ನನಗೆ ಕಮೆಂಟ್ ಮಾಡಿ. ಹಾಗಲಕಾಯಿನ ಇಷ್ಟಪಡ್ತಿರೋರು ಕೂಡ ಈ ರೆಸಿಪಿನ ಇಷ್ಟಪಡ್ತೀರಾ ಅಂತ ನಾನಂತೂ ಖಂಡಿತ ಹೇಳ್ತೀನಿ. ನೋಡಿ, ಎಷ್ಟು ಸೂಪರ್ ಆಗಿ ಬಂದಿದೆ. 1 kg ಹಾಗಲಕಾಯಲ್ಲಿ ಇಷ್ಟೇ ಒಂದೇ ಬೌಲ್ ಆಗಿರೋದು. ಒಂದ್ಸಲ ಹಾಗಲಕಾಯಿಲಿ ಈ ತರ ರೆಸಿಪಿ ಮಾಡಿ ನೋಡಿ. ಹೇಗೆ ಬಂತು ನನಗೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಹಾಗಾದ್ರೆ ಇದೇ ತರ ಹೆಚ್ಚಿನ ವಿಡಿಯೋ